ಹಾಯ್ ಹಲೋ ನಮಸ್ತೆ. ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನ್ ನಿಮ್ಮ ಪ್ರೀತಿಯ ದೇವರಾಜ್. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ರಿಸಲ್ಟ್ ಅನ್ನ ನಿನ್ನೆ ಇಲಾಖೆ ತನ್ನ ವೆಬ್ಸೈಟ್ ಒಳಗಡೆ ಅನೌನ್ಸ್ ಮಾಡಿದೆ. ಸ್ವಲ್ಪ ಆಕಾಂಕ್ಷಿಗಳಿಗೆ ಬೇಜಾರಾಯ್ತು. ಯಾಕಂತಂದ್ರೆ ಇಲಾಖೆ 4 ಗಂಟೆಗೆ ಟಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಸ್ವಲ್ಪ ತಾಂತ್ರಿಕ ಕಾರಣದಿಂದ ಸ್ವಲ್ಪ ಡಿಲೇ ಆಗಿ ರಾತ್ರಿ ಈ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಹೀಗಾಗಿ ಇಲ್ಲಿ ಆಕಾಂಕ್ಷಿಗಳು ತಮ್ಮ ರಿಸಲ್ಟ್ ಗಳನ್ನ ಈಗಾಗಲೇ ನೋಡಿ ಮೆಸೇಜ್ ಅನ್ನು ಕೂಡ ಮಾಡಿದ್ದಾರೆ. ಬಹಳಷ್ಟು ಖುಷಿ ತರುವಂತಹ ವಿಚಾರ. ನಂತರ ಈ ಒಂದು ಟಿ ಯಾರು ಕ್ವಾಲಿಫೈಡ್ ಆಗಿರಲ್ಲ ಅವರು ಒಂದ್ ಸ್ವಲ್ಪ ಲೈಕ್ ಮಾಡಿ ಅದರೊಳಗಡೆ ಕಾಮೆಂಟ್ ಬಾಕ್ಸ್ ಒಳಗಡೆ ಎಷ್ಟು ರಿಸಲ್ಟ್ ಆಗಿದೆ ನಿಮ್ದು ಅನ್ನೋದನ್ನ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ನಂತರ ಈಗಾಗಲೇ ಗೊತ್ತಿರೋ ಹಾಗೆ ನಿಮ್ಗೆ ಅದಾದ ನಂತರ GPSTR ಕಾನ್ಫರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೀಗಾಗಿ ತಾವುಗಳು ಈಗಾಗಲೇ ನಾನು ಹಳೆಯ ವಿಡಿಯೋದೊಳಗಡೆ GPSTR ಪರೀಕ್ಷೆಯ ಒಂದು ಪರೀಕ್ಷಾ ವಿಶ್ಲೇಷಣೆಯನ್ನ ಮಾಡಿದ್ದೇನೆ. ಅದನ್ನು ನೋಡ್ಕೋತಾ ನೀವು ಏನ್ ಮಾಡ್ಬೇಕು ಅಂತ ತಯಾರಿ ಮಾಡಬೇಕು. ಯಾಕಂತಂದ್ರೆ ಜನವರಿ 6 ಫೆಬ್ರವರಿ ಒಳಗಡೆ ಕನ್ಫರ್ಮ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ತಾವುಗಳು ಏನ್ ಮಾಡ್ಬೇಕು ಅಂತಂದ್ರೆ ಈಗಿಂದನೇ ತಯಾರಿ ಮಾಡಿದ್ರೆ ಮುಂಬರುವಂತಹ ಒಂದು ಶಿಕ್ಷಕರ ಒಂದು ಆಯ್ಕೆಯ ಪರೀಕ್ಷೆ ಒಳಗಡೆ ನೀವು ಅತಿ ಸುಲಭವಾಗಿ ಆಯ್ಕೆಯಾಗಲು ಸಹಾಯಕಾರಿಯಾಗುತ್ತದೆ. ಹೀಗಾಗಿ ಯಾರು ಕೂಡ ತಡ ಮಾಡದೆ ಇವತ್ತಿನಿಂದ ನೀವು ಏನ್ ಮಾಡ್ಬೇಕು ಅಂತಂದ್ರೆ ತಮ್ಮ ತಯಾರಿಯನ್ನ ನಡೆಸ್ಕೋತಾ ಹೋಗ್ಬೇಕು. ಯಾಕಂದ್ರೆ ಈ ಒಂದು GPSTR ಪರೀಕ್ಷೆದೊಳಗಡೆ ಅತಿ ಹೆಚ್ಚು ಬರೆಯುವ ಒಂದು ಪ್ರಶ್ನೆಗಳು ಇರುವ ಬರವಣಿಗೆ ಒಂದು ಟೆಸ್ಟ್ ಇರುವುದರಿಂದ ಹೀಗಾಗಿ ನಿಮ್ಮ ಸಿದ್ಧತೆ ಬಹಳಷ್ಟು ತಯಾರಿ ಆಗಬೇಕು. ಅದರ ಜೊತೆಗೆ ಯಾರು ಇನ್ನೂ ಕೂಡ ಈ ಒಂದು ಟಿಇಟಿಯನ್ನ ಪಾಸ್ ಆಗಿಲ್ಲಲ್ಲ ಅವ್ರಿಗೂ ಕೂಡ ನಂತರ HSTR ಕೂಡ ಇರುವಂತದ್ದು, ನೀವು ಕೂಡ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಜನವರಿ 6 ಫೆಬ್ರವರಿ ಒಳಗಡೆ ಈಗ ಹೇಳಿದ್ದಾರೆ ಶಿಕ್ಷಣ ಇಲಾಖೆಯಿಂದ ನಾವು ಸದ್ಯದೊಳಗಡೆ ಕರಿತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ತಡ ಮಾಡದೆ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ತಯಾರಿಯನ್ನ ನಡೆಸ್ಕೋಬೇಕು. ಅದಕ್ಕೆ ಬೇಕಾದಂತಹ ಎಲ್ಲಾ ಒಂದು ಸ್ಟಡಿ ಮಟೀರಿಯಲ್ಸ್ ಅನ್ನ ತೆಗೆದುಕೊಂಡು ನೀವು ಶಿಸ್ತುಬದ್ಧವಾಗಿ ಸ್ಟಡಿಯನ್ನ ಮಾಡಿದ್ರೆ ಖಂಡಿತವಾಗಿ ಕೂಡ ನಿಮಗೆ ಉತ್ತಮವಾದಂತಹ ರಿಸಲ್ಟ್ ಬರ್ತದೆ ಅಂತ ಹೇಳುತ್ತಾ, ಮತ್ತೊಮ್ಮೆ ಎಲ್ಲ ಆಕಾಂಕ್ಷಿಗಳು ಯಾರು ಟಿ ಕ್ಲಿಯರ್ ಮಾಡಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಶುಭ ಹಾರೈಸುತ್ತಾ, ಇನ್ನು ನೆಕ್ಸ್ಟ್ ಯಾರು ಆಗಿಲ್ಲಲ್ಲ ಅವರು ಕೂಡ ಓಪನ್ ಕಳ್ಕೊಳ್ಳದೆ ನಂತರ ಬರುವಂತಹ ಒಂದು ಟಿ ಒಳಗಡೆ ನೀವು ಉತ್ತಮವಾದಂತಹ ಅಂಕಗಳನ್ನ ಗಳಿಸ್ಕೊಳ್ಳಿ. ಅದರ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ಏನು HSTR ಕೂಡ ಇರುವುದರಿಂದ ನೀವು ಕೂಡ ಅದಕ್ಕೆ ತಯಾರಿಯನ್ನು ನಡೆಸಿ ಅಂತ ಹೇಳುತ್ತಾ, ನಂತರ ಮತ್ತೊಂದು ವಿಡಿಯೋದೊಳಗಡೆ ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದ.